ಕಂಪನಿಗಳ ಶೇರ್ಗಳನ್ನ ಹೂಡಿಕೆದಾರರು ಖರೀದಿಸುವ ಮತ್ತು ಮಾರಾಟ ಮಾಡುವಂತಹ ಒಂದು ಸಂಘಟಿತ ವೇದಿಕೆ ಆಗಿರುವಂತದ್ದು ಈ ಸ್ಟಾಕ್ ಮಾರ್ಕೆಟ್. ಈ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಯುದ್ಧದ ಎಫೆಕ್ಟ್ ಎಲ್ಲದರ ಮೇಲೂ ಕೂಡ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕದ ಕಡೆ ಈಗ ಸ್ಟಾಕ್ ಮಾರ್ಕೆಟ್ ಉದ್ದಿಮೆ ಮುಖ ಮಾಡಿದೆ. 93,698 ಕೋಟಿ ಹಣ ಭಾರತದ ಸ್ಟಾಕ್ ಮಾರ್ಕೆಟ್ನಿಂದ ವಾಪಸ್ ಆಗಿರುವಂತದ್ದು. ಹಾಗಾಗಿ ಡಾಲರ್ಗೆ ಬೇಡಿಕೆ ಬಂದಿದೆ, ರೂಪಾಯಿ ಮೌಲ್ಯ ಕುಸಿತವಾಗಿದೆ ಅಂತ ತಜ್ಞರು ಹೇಳಿದ್ದಾರೆ. ಈಗ ಒಂದು ಯುದ್ಧ ನಡೆದಾಗ ಏನಾಗುತ್ತೆ ಅಂತಂದ್ರೆ ಒಂದು ಸೇಫ್ ಹೆವೆನ್ಸ್ಗೆ ಹುಡುಕ್ತಾರೆ. ಸೇಫ್ ಹೆವೆನ್ಸ್ ಯಾವುದು, ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡೋಣ ಅಂತ ನೋಡ್ತಿರ್ತಾರೆ. ಯುದ್ಧ ಆದಾಗ ಏನಾಗುತ್ತೆ, ಇನ್ನೂ ಒಂದು ಪ್ರಮುಖವಾದ ವಿಚಾರ ಏನು ಅಂದ್ರೆ ತುಂಬಾ ಅನಿಶ್ಚಿತವಾಗಿರುತ್ತೆ. ಯಾವುದು ಸ್ಟೆಬಿಲಿಟಿ ಇರೋ ಕಡೆ ಹೋಗ್ತಾರೆ. ಒಂದು ಗೋಲ್ಡ್ ಕಡೆಗೆ ಹೋಗ್ಬೇಕು, ಇಲ್ಲ ಡಾಲರ್ ಕಡೆಗೆ ಹೋಗ್ಬೇಕು. ಈಗ ಡಾಲರ್ ಅಲ್ಲಿ ಫೆಡರಲ್ ರಿಸರ್ವ್ ಬ್ಯಾಂಕ್ ಹೇಳಿದೆ ನಾವು ಇಲ್ಲ ಸ್ಟೇಬಲ್ ಆಗಿ ಇಟ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಭಾರತದಲ್ಲಿ ಏನು ಹೂಟೆ ಮಾಡಿದ್ರು ಬೇರೆ ಬೇರೆ ದೇಶದವರು, ಈಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ, ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವರು ನಮ್ಮ ದೇಶದಲ್ಲಿ ಹೂಟೆ ಮಾಡಿರ್ತಾರೆ. ಅವ್ರು ಹೂಟೆ ಮಾಡಿದಾಗ ನಮ್ಮ ದೇಶದ ಆರ್ಥಿಕ ಪ್ರಗತಿಗೂ ಒಂದಷ್ಟು ಅನುಕೂಲ ಆಗ್ತಿರುತ್ತೆ. ಅದರಿಂದ ಇವ್ರೇನ್ ಮಾಡಿದ್ರು, ಮಾರ್ಚಿನ ತಿಂಗಳಲ್ಲಿ ಅಂದ್ರೆ ಯುದ್ಧ ಶುರು ಆಗದ ನಂತರ ನಿಮ್ಗೆ ಹೆಚ್ಚು ಕಮ್ಮಿ 93,698 ಕೋಟಿ ಹಣವನ್ನ ಇವರು ವಾಪಸ್ ತಗೊಂಡೋದ್ರು. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇವರು ವಾಪಸ್ ತಗೊಂಡೋಗಿದ್ರಿಂದ ಏನು, ಇವಾಗ ಅವರು ವಾಪಸ್ ತಗೊಂಡೋಗುವಾಗ ಡಾಲರ್ಗೆ ಮತ್ತೆ ಬೇಡಿಕೆ ಬರುತ್ತೆ. ಡಾಲರ್ಗೆ ಬೇಡಿಕೆ ಬಂದಿರುತ್ತೆ, ರೂಪಾಯಿಗೆ ಮೌಲ್ಯ ಮತ್ತೆ ಕುಸಿಯುತ್ತೆ. ಸೊ RBI ಪದೇ ಪದೇ ಇಂಟರ್ವ್ಯೂನ್ ಮಾಡ್ತಾ ಇದೆ, ಆದ್ರೆ ಅದು ಫಲ ನೀಡ್ತಾ ಇಲ್ಲ. ಯಾಕೆಂತಂದ್ರೆ ತಗೊಂಡೋಗೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಹಂಗಾಗಿ ಮತ್ತೆ ಮತ್ತೆ ಡಾಲರ್ಗೆ ಗೇನ್ ಆಗ್ತಾ ಇದೆ. ಈಗ ನೋಡಿ, ನಮ್ಮ ರೂಪಾಯಿಯ ಮೌಲ್ಯ ಇವಾಗ ಐತಿಹಾಸಿಕವಾಗಿ ಕಡಿಮೆ ಆಗಿದೆ, ಮೌಲ್ಯ ಕಡಿಮೆ ಆಗಿದೆ. ಇವತ್ತು ನಾನು ಬೆಲೆ ಚೆಕ್ ಮಾಡ್ತಾ ಇದ್ದೆ, $1ಗೆ $93.93 ಕೊಡಬೇಕಾಗಿದೆ ನಾವು. ಸೊ ಅಂದ್ರೆ ನಿಮ್ಗೆ ಏನಂದ್ರೆ ನಾವು ಹೆಚ್ಚು ಹಣವನ್ನ ಕೊಡಬೇಕು. ನಮ್ಮ ರಾಷ್ಟ್ರ ಹೆಚ್ಚು ಆಮದಲ್ಲಿ ಅವಲಂಬಿಸಿದೆ. ನಾವು ರಫ್ತು ಮಾಡುವಂತದ್ದು ಕಡಿಮೆ, ನಾವು ಆಮದು ಮಾಡ್ಕೊಳ್ಳುವಂಥದ್ದು ಜಾಸ್ತಿ. ನಾವು ಆಮದು ಹೆಚ್ಚು ಮಾಡ್ಕೊಂಡಾಗ ಏನ್ ಸಮಸ್ಯೆ ಆಗತ್ತೆ ಅಂತಂದ್ರೆ ನಾವೀಗ ನಮ್ಮ ರೂಪಾಯಿ ಹೆಚ್ಚು ಕೊಡ್ಬೇಕಾಯ್ತಲ್ಲ, ನಾವೀಗ $93.93 ಕೊಡಬೇಕು ಪ್ರತಿ ಡಾಲರ್ಗೆ ಅಂದಾಗ ನಾವು ಹೆಚ್ಚಿಗೆ ಕೊಡ್ಬೇಕಾಗತ್ತೆ ಹಣವನ್ನ. GDP ಸಹ ಕಡಿಮೆ ಆಗಬಹುದು ಈ ಒಂದು ಯುದ್ಧದಿಂದ, ಈ ಒಂದು ಸ್ಟಾಕ್ ಮಾರ್ಕೆಟ್ ಕುಸಿತದಿಂದ. ಖಂಡಿತ. ಯಾಕೆಂದ್ರೆ ನೀವ್ ಏನಾಗುತ್ತೆ, ಉತ್ಪಾದನಾ ವಲಯ ಏನಾಗುತ್ತೆ, ಈಗ ನೋಡಿ ನೀವು ಗಮನಿಸ್ತಾ ಇದ್ದೀರಾ, ನಮ್ಮಲ್ಲಿ ಈಗ ಒಂದೊಂದೇ ಕೊರತೆ ಶುರು ಆಗುತ್ತೆ. ಈಗ ಗ್ಯಾಸ್ ಕಡಿಮೆ ಆಗ್ತಾ ಇರುತ್ತೆ. ಭಾರತ ಡೈವರ್ಸಿಫೈ ಮಾಡ್ತಾ ಇದೆ, ರಷ್ಯಾದಿಂದ ತರಿಸ್ಕೊಳ್ತಾ ಇದೀವಿ, ಜಪಾನ್ಗೆ ಹೇಳಿದೀವಿ, ಅಮೆರಿಕದಿಂದ ತರಿಸ್ಕೊಳ್ತಾ ಇದೀವಿ ಇವೆಲ್ಲ. ಬಟ್ ಇವೆಲ್ಲ ಬರ್ಲಿಕ್ಕೆ ನಮ್ಗೆ ಒಂದು 5 ದಿನ 10 ದಿನ ಆಗುವಾಗ ಅಷ್ಟು ಸರ್ವಿಸಸ್ ಏನ್ ಕಳ್ಕೊಂಡಿರ್ತೀವಲ್ಲ ಅದರದ್ದು ಮೌಲ್ಯ ಮತ್ತೆ ವಾಪಸ್ ತರಕ್ಕಾಗಲ್ಲ. ಸೊ ಈಗ ಯಾವ್ದೋ ಒಂದು ಹೋಟೆಲ್ ಅಂತ ಇಟ್ಕೊಳ್ಳಿ, ನಾವು ಒಂದು ಹೋಟೆಲ್ ಮುಚ್ಚಿದೀವಿ, ಆ ಹೋಟೆಲ್ಗೆ ಒಂದು ವ್ಯಾಪಾರ ಪ್ರತಿ ವರ್ಷ ಇಷ್ಟಕ್ಕೆ ಆಗ್ತಾ ಇರುತ್ತೆ. ಒಂದು ತಿಂಗಳು ಅವ್ರದ್ದು ವ್ಯಾಪಾರ ನಿಂತೋಯ್ತು ಅಂತಂದ್ರೆ ಅಷ್ಟು ನಮ್ಗೆ ಲಾಸ್ ಆಗ್ತಾ ಇರುತ್ತೆ. ಈ ತರದ್ದು ಇಡೀ ದೇಶದಲ್ಲಿ ಎಷ್ಟು ಹೋಟೆಲ್ ನಿಂತಿರ್ಬೋದು. ಅಥವಾ ನಾವು ಏನು ಈಗ ನಾವು ರಫ್ತು ಕಳಿಸ್ತಾ ಇದ್ವಿ, ನಮ್ಮ ತರಕಾರಿನ ಕಳಿಸ್ತಾ ಇದ್ವಿ, ಬಾಸ್ಮತಿ ಅಕ್ಕಿನ ಕಳಿಸ್ತಾ ಇದ್ವಿ, ಈ ಬಾಸ್ಮತಿ ತರ ಅಕ್ಕಿ ಸೋನಾ ಮಸೂರಿ ಕಳಿಸ್ತಾ ಇದ್ವಿ, ಮೊಟ್ಟೆ ಕಳಿಸ್ತಾ ಇದ್ವಿ, ಮಾಂಸ ಕಳಿಸ್ತಾ ಇದ್ವಿ, ಇನ್ನೊಬ್ಬ ಎಲೆಕ್ಟ್ರಾನಿಕ್ಸ್, ಜೆಮ್ಸ್, ಜವೆಲ್ರಿ, ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ಭಾರತದಿಂದ ರಫ್ತಾಗ್ತಾ ಇತ್ತು. ಈ ಯುದ್ಧದಿಂದ ಏನಾಗಿದೆ, ಈ ಗಲ್ಫ್ ರಾಷ್ಟ್ರಗಳಿಗೆ ಹೋಗೋದು ಕಡಿಮೆ ಆಗಿದೆ. ಇನ್ನು ಬೇರೆ ದೇಶಗಳಿಗೆ ಏನ್ ನಾವು ರಫ್ತು ಮಾಡ್ತಾ ಇದ್ವಿ ಅದರದ್ದು ಪ್ರಯಾಣ ಜಲ ಜಾಸ್ತಿ ಆಗಿದೆ, ಮತ್ತೆ ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದಿಢೀರ್ನೆ ನಾವು ಇಲ್ಲಿಗೆ ಮಾರ್ತಾ ಇದ್ವಿ, ಗಲ್ಫ್ ರಾಷ್ಟ್ರಗಳಿಗೆ ನಾವು ಇಷ್ಟು ಮಾರ್ತಾ ಇದೀವಿ, ಅದನ್ನ ನಾವು ಬೇರೆ ರಾಷ್ಟ್ರಗಳಿಗೆ ಮಾರ್ಕೆಟ್ ಹುಡುಕ್ಬೇಕು, ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಹಂಗಾಗಿ ಆ ಮಟ್ಟಕ್ಕೆ ನಮಗೆ ಖಂಡಿತ ತೊಂದರೆ ಆಗುತ್ತೆ.